ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಧ್ಯಾನಿಸಲಿಕ್ಕಿರುವಂಥ ವಿಷಯ, ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಅದಕ್ಕೆ ಆಧಾರ ವಾಕ್ಯ 1 ಯೋಹಾನ 1ನೇ ಅಧ್ಯಾಯ 7ನೇ ವಚನ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿದವರೇ. ಚಿಕ್ಕ ಪಾಪ ದೊಡ್ಡ ಪಾಪ ಎಂಬುದಾಗಿ ಇಲ್ಲ, ಆದರೆ ಎಲ್ಲವೂ ಪಾಪವೇ. ಆದರೆ ಎಲ್ಲರೂ ದಾರಿ ತಪ್ಪಿದವರು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನಾವು ಹೊಂದಿರುವ ಈ ಮಾನವ ಸ್ವಭಾವವೇ ಪಾಪದಿಂದ ತುಂಬಿದೆ. ಜನ್ಮ ಪಾಪವೂ ಇದೆ, ಕರ್ಮ ಪಾಪವೂ ಇದೆ. ಹಾಗಾದರೆ ಇಂಥ ಪಾಪದಿಂದ ನಮ್ಮನ್ನು ಯಾರು ರಕ್ಷಿಸಬಹುದು? ಈ ಲೋಕದಲ್ಲಿ ಎಲ್ಲರೂ ಪಾಪಿಗಳೇ. ಆದರೆ ಆ ಪಾಪಿಗಳನ್ನು ಹುಡುಕಿಕೊಂಡು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ತೊಳೆದು ನಮಗೆ ಬಿಡುಗಡೆ ಕೊಡಲು ಬಂದರು. ಆದ್ದರಿಂದ ಓದಿದ ವಚನದಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ರಕ್ತ ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವಂಥದ್ದಾಗಿದೆ. ನೋಡ್ರಿ, ಪಾಪ ಇಲ್ಲದವರು ಈ ಲೋಕದಲ್ಲಿ ಯಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿಯವರು. ಯೇಸು ಸ್ವಾಮಿಯವರು ಪಾಪ ಇಲ್ಲದವರು, ಅವರು ಅತೀ ಪರಿಶುದ್ಧನಾದಂಥ ದೇವರು. ಆದುದರಿಂದಲೇ ಆತನ ರಕ್ತವು ನಮ್ಮನ್ನು ಶುದ್ಧಿ ಮಾಡಲು ಸಾಧ್ಯ. ಯೇಸು ಸ್ವಾಮಿಯವರು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಬಲಿಯಾದರು. ಅವರು ತಮ್ಮ ಅಮೂಲ್ಯವಾದ ರಕ್ತವನ್ನು ಸುರಿಸಿದರು, ಸೈತಾನನ ಬಂಧನಗಳಿಂದ ಬಿಡಿಸಿದರು. ಅದಕ್ಕೆ ಸತ್ಯವೇದ ತಿಳಿಸುತ್ತದೆ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯೇಸು ಕ್ರಿಸ್ತನು ಪಾಪವಿಲ್ಲದವರು, ಪಾಪ ಮಾಡದವರು, ಅತಿ ಪರಿಶುದ್ಧನಾದಂಥ ದೇವರು. ಯೇಸುವಿನ ರಕ್ತ ಮನುಷ್ಯರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುತ್ತದೆ. ಪಾಪದಿಂದ ಅದು ಬಿಡುಗಡೆ ಕೊಡುವಂಥದ್ದಾಗಿದೆ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಬಲಿಯಾದರು. ನೋಡ್ರಿ, ಕೋಳಿ ರಕ್ತ, ಕುರಿ ರಕ್ತ ಇವೆಲ್ಲವೂ ಮನುಷ್ಯನಿಗೆ ಒಂದು ಬಿಡುಗಡೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ವರ್ಷ ಆ ಥರ ಬಲಿಯನ್ನು ಕೊಡಬಾರದೆಂಬುದಾಗಿ ಯೇಸು ಸ್ವಾಮಿಯವರೇ ಸ್ವತಃವಾಗಿ ಅವರು ಬಂದು ತಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ. ಸೈತಾನನ ಬಂಧನಗಳಿಂದ, ಸಂಕೋಲೆಗಳಿಂದ ಅವರು ನಮ್ಮನ್ನು ಬಿಡಿಸಿದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಂಗ್ಲೆಂಡಿನಲ್ಲಿ ಒಬ್ಬ ವೃದ್ಧ ತಂದೆಯವರಿದ್ದರು. ಅವರು ಕಠಿಣವಾದ ರೋಗದಲ್ಲಿ ಬಿದ್ದಿದ್ದರು. ಅವರು ಲಂಡನ್ ಪಟ್ಟಣದ ಒಂದು ಆಸ್ಪತ್ರೆಯಲ್ಲಿ ಅವರು ಸೇರಿಸಲ್ಪಟ್ಟಿದ್ದರು. ಅವರು ರೋಗ ಗುಣವಾಗದೆ ಇನ್ನೇನು ತೀರಿ ಹೋಗುವ ಸಮಯ, ವೈದ್ಯರು ಬದುಕುವ ಅವಕಾಶ ಇಲ್ಲ ಎಂದು ಬಿಟ್ಟರು. ಇಂಥ ಸ್ಥಿತಿಯಲ್ಲಿದ್ದಾಗ ಅವರ ಮೊಮ್ಮಗಳು ಮೇರಿ ಎಂಬಂಥ ಒಂದು ಚಿಕ್ಕ ಹುಡುಗಿ ದಿನವೂ ಆಸ್ಪತ್ರೆಗೆ ಹೋಗಿ ಅಜ್ಜನ ಬಳಿ ಕುಳಿತು ದೇವರ ವಾಕ್ಯವನ್ನು ಓದುತ್ತಿದ್ದಳು. ಒಂದು ದಿನ ಆಕೆ ಜೋರಾಗಿ 1 ಯೋಹಾನ 1ನೇ ಅಧ್ಯಾಯ 7ನೇ ವಚನವನ್ನು ಶಬ್ದವಾಗಿ, ಯೇಸುವಿನ ರಕ್ತ ಸಕಲ ಪಾಪವನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಓದುತ್ತಿದ್ದಳು. ಈ ಶಬ್ದ ಮರಣದ ಹಾಸಿಗೆಯಲ್ಲಿದ್ದ ಆ ವೃದ್ಧನಿಗೆ ಆ ಮಾತು ಮುಟ್ಟಿತು. ಮತ್ತೆ ತಿರುಗಿ ಆ ವೃದ್ಧ ತಂದೆಯವರು ಹೇಳುತ್ತಾ ಇದ್ದಾರೆ, ಆ ತಾತನವರು ಹೇಳುತ್ತಾ ಇದ್ದಾರೆ, ಮೊಮ್ಮಗಳೇ, ಇನ್ನೂ ಒಂದು ಸಾರಿ ಗಟ್ಟಿಯಾಗಿ ಹೋದು, ಇನ್ನೊಂದು ಸಾರಿ ಗಟ್ಟಿಯಾಗಿ ಹೋದು. ಹಾಗೆ ಹೇಳುತ್ತಾ ಅವರ ಕಣ್ಣಿನಿಂದ ನೀರು ಬರಲಿಕ್ಕೆ ಆರಂಭವಾಯಿತು. ಅವರು ಹೇಳಿದರು, ಯೇಸುವಿನ ರಕ್ತ ನನ್ನ ಪಾಪವನ್ನು ಕ್ಷಮಿಸಿದೆ. ಈಗ ನನಗೆ ಸಮಯ ಬಂದಿದೆ. ನಾನು ಇಲ್ಲಿ ಕಣ್ಣು ಮುಚ್ಚಿದರೂ ನಾನು ಪರಲೋಕದಲ್ಲಿ ಕಣ್ಣನ್ನು ತೆರೆಯುವೆನು. ಆ ಒಂದು ನಂಬಿಕೆ ಇದೆ ಎಂಬುದಾಗಿ ಆ ವಾಕ್ಯದಿಂದ ಬಲವನ್ನು
ಹೊಂದಿಕೊಂಡ್ರು. ಅದಾದ ಮೇಲೆ ಆ ಮೊಮ್ಮಗಳಿಗೆ ಅವರು ಹೇಳಿದಂಥ ಒಂದು ವಿಷಯ, ತಾತನವರು ಹೇಗೆ ತೀರಿ ಹೋಗಿದ್ದಾರಂತೇಳಿ ಯಾರಾದರೂ ಕೇಳಿದರೆ ನೀನು ಹೇಳಬೇಕು ಏನಂದರೆ, ಅವರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಅವರು ತೀರಿ ಹೋಗಿದ್ದಾರೆ ಎಂಬುದಾಗಿ ಹೇಳು ಮೊಮ್ಮಗಳೇ ಎಂಬುದಾಗಿ ನಿರೀಕ್ಷೆಯಿಂದ ಅವರು ಈ ಲೋಕದ ಪ್ರಯಾಣವನ್ನು ಮುಗಿಸಿದರು. ಪ್ರಿಯ ದೇವ ಜನರೇ, ಈ ವಿಡಿಯೋನ ವಾಚ್ ಮಾಡುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಎಂಥ ಪಾಪಿಗಳಾಗಿದ್ದರೂ ಆ ಪಾಪವನ್ನು ನಿವಾರಣೆ ಮಾಡಿ ಪರಿಶುದ್ಧಗೊಳಿಸುವ ಏಕೈಕ ದೇವರು ಯಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿ. ನಮ್ಮ ಪಾಪಗಳಿಗೆ ಯೇಸುವಿನ ರಕ್ತ ಒಂದೇ ಪರಿಹಾರ. ಯೇಸುವಿನ ರಕ್ತವಿಲ್ಲದೆ ಯಾರೂ ಸಹ ಪರಿಶುದ್ಧರಾಗುವುದಿಲ್ಲ, ಯಾರೂ ಸಹ ಪರಲೋಕ ರಾಜ್ಯಕ್ಕೆ ಸೇರಲಾರರು. ಅದಕ್ಕೆ ವಚನ ಹೇಳ್ತದೆ, ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ನಿವಾರಿಸುತ್ತದೆ. ಒಂದು ನಿಮಿಷ ತಲೆ ಭಾಗಿಸೋಣ, ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಈ ದಿನದ ಈ ನಿರೀಕ್ಷೆಯ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮೊಡನೆ ಮಾತನಾಡಿದ್ದೀರಾ. ನಿಮ್ಮ ರಕ್ತವು ನಮ್ಮನ್ನು ಶುದ್ಧಿಸ್ತದೆ. ನಿಮ್ಮ ರಕ್ತವು ಸ್ವಾಮಿ ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ರಕ್ತವೇ ದೇವರೇ ನಮಗೆ ಜಯ ಕೊಡುವಂಥದ್ದು. ಬಿಡುಗಡೆ ಕೊಟ್ಟ ಅಮೂಲ್ಯವಾದ ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ. ಕರ್ತನೇ, ಈ ಸಮಯದಲ್ಲಿ ಕೂಡ ನಮ್ಮನ್ನು ಆಳ್ವಿಕೆ ಮಾಡಿರಿ. ಈ ದಿನವೆಲ್ಲ ಕರ್ತನೆ ಅಪ್ಪ, ನಿನ್ನ ಪ್ರಸನ್ನತೆ ನಮ್ಮನ್ನು ಆಳ್ವಿಕೆ ಮಾಡಬೇಕು. ನಮ್ಮೊಂದಿಗೆ ನೀವಿರಬೇಕು. ನಿನ್ನ ಪ್ರಸನ್ನತೆಯನ್ನು ದೇವರೇ ಪ್ರತಿ ಸಮಯ ಅನುಭವಿಸಬೇಕು. ಎಲ್ಲ ಕುಟುಂಬಗಳನ್ನು, ಈ ನಿರೀಕ್ಷೆಯ ವಚನಗಳನ್ನು ಕೇಳುತ್ತಿರುವ ನೋಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಎಲ್ಲರನ್ನು ನಿಮ್ಮ ರಕ್ತದಿಂದ ತೊಳೆಯ ಮಾಡಿರಿ. ಓ ಸ್ತೋತ್ರಪ್ಪ, ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯೇಸುವಿನ ರಕ್ತ ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ. ಅದನ್ನು ನಂಬಿ ಸ್ವೀಕರಿಸಿ ಮುಂದುವರಿಯಿರಿ. ದೇವರ ಆಶೀರ್ವಾದ ನಿಮ್ಮದಾಗತ್ತೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.